ಫೈನಲಿ ಗೈಸ್ 8 ಲಿಂಗಗಳನ್ನ ಮುಗಿಸಿದ್ದೀವಿ. ನೆಕ್ಸ್ಟು ರಾಜಗೋಪುರಂ ಹತ್ರ ಹೋಗ್ಬೇಕು. ಇನ್ನೇನು ಕಂಪ್ಲೀಟ್ ಮಾಡೋ ಲೆವೆಲಲ್ಲಿ ಇದ್ದೀವಿ. ಇನ್ನೊಂದು 1.5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಗೈಸ್ ಸುತ್ತೋಗ್ಬಿಡೈತಿ ಆ ಲೆವೆಲ್ ಬಿಸ್ತಾ ಇದೆ. ಓಂ ನಮಃ ಶಿವ. ಗೋಪುರಂ ಕಾಣಿಸ್ತಾ ಇದೆ. ಫೀಲಿಂಗ್ ಹೇಗಿದೆ ಅಂದ್ರೆ ಇವಾಗ ತುಂಬಾ ಖುಷಿ ಆಗ್ತದೆ ಮಾಡಿದ್ದೀನಿ. ಸೊ ಬೆಳಗ್ಗೆ ಹಚ್ಚಿದಲ್ಲಿ ಇಲ್ಲಿ ಬಂದು ದೀಪ ಹಚ್ಚಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಬಿಸಿಲಿಗೆ ನಾನೇ ಕಾಣಿಸ್ತಾ ಇದ್ದೀನಿ. ದೇವಸ್ಥಾನ ಒಳಗಡೆ ಇದು ಕ್ಯೂ ಅಲ್ಲಿ ಇದ್ದೀನಿ. ಆಗುತ್ತೆ ಹೋಗ್ತೀರಾ ನೋಡೋಣ. ಇಷ್ಟ ಮಾಡ್ಕೊಂಡು ಹೊರಗಡೆ ಬರೋಣ. ಓಂ ನಮಃ ಶಿವಾಯ. ಹೊರಗಡೆ ಈ ತರ ಕಾಣುತ್ತೆ. ಉಪವಾಸ ಇದ್ದು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀನಿ. ಗೈಸ್ ಹೋಗ್ತಿದ್ವು. ಸೊ ಇನ್ನೇನು ಕಂಪ್ಲೀಟ್ ಮಾಡೋ ಲೆವೆಲಲ್ಲಿ ಇದ್ದೀವಿ. ಇನ್ನೊಂದು 1.5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಬಿಸಿಲು ಯಾವ ಲೆವೆಲಲ್ಲಿ ಇದೆ ಅಂದರೆ ಈ ಎಕ್ಸ್ಪೀರಿಯನ್ಸ್ ಅಂತೂ ಮರೆಯೋಕ್ಕೆ ಆಗಲ್ಲ ಗೈಸ್. ಫುಲ್ಲು ಬಿಸಿ ಗೈಸ್. ಹೋಗೋದು ನೆಕ್ಸ್ಟ್ ದಾರಿನಾ. ಈ ಬಿಸಿಲಿಗೆ ನಾನೇ ಕಾಣ್ತಾ ಇದ್ದೀನಿ ಅಲ್ವಾ. ಕ್ಯಾಮ್ರಾ ಅಂತೂ ಮೊಬ್ಬಾಗ ಹೋಗ್ಬಿಟ್ಟಿದೆ. ಇನ್ನೇನು 1.5 ಕಿಲೋಮೀಟರ್ ಏನಿದೆ. ಬನ್ನಿ ಮುಗಿಸ್ಬಿಡೋಣ. ಬಿಸಿಲು ಕಾಲೆಲ್ಲ ಸುಟ್ಟೋಗ್ಬಿಡೈತಿ ಆ ಲೆವೆಲ್ ಬಿಸಿಲು. ಓಂ ನಮಃ ಶಿವ. ಬಿಸಿಲಂತೂ ಸಿಕ್ಕಾಪಟ್ಟೆ ಗೈಸ್. ಫುಲ್ಲು ಕಲರಿಂದ ಬಾಡಿ ಎಲ್ಲ ಚೇಂಜ್ ಮಾಡಿತ್ತು. ಗಿರಿ ಪ್ರದರ್ಶನದಿಂದ ಫುಲ್ಲು ಕಲರ್ ಚೇಂಜ್, ಹಾಗೆ ಫುಲ್ಲು ಫ್ಯಾಟ್ ಬರ್ನು ಗೈಸ್. ಫೈನಲಿ ನೋಡೋದು ಹೇಗಿದೆ ಅಂದರೆ ನೋಡಿ, ಗೋಪುರಂ ಕಾಣಿಸ್ತಾ ಇದೆ. ಈ ಫೀಲಿಂಗ್ ಹೇಗಿದೆ ಅಂದರೆ ಇವಾಗ ಎಷ್ಟು ಕೊಟ್ಟು ಈ ಫೀಲಿಂಗ್ ಬರೋಣ ಗೈಸ್. ನೋಡಿ ರಾಜಗೋಪುರಂ ಕಾಣಿಸ್ತಾ ಇದೆ. ಫೈನಲಿ ಕಂಪ್ಲೀಟ್ ಮಾಡಿದ್ವು. ಇನ್ನು ಸ್ವಲ್ಪ ದೂರ ಅಷ್ಟೇ. ಆ ಗೋಪುರಂ ಹತ್ರ ಮುಗಿಸಿದ್ರೆ, ಆ ಗೋಪುರಂ ಹತ್ರ ಹೋಗಿ ರೀಚ್ ಆದರೆ ಮುಗಿಸ್ತಾಗೆ ಗಿರಿ ಪ್ರದಕ್ಷಿಣೆ. ಹೇಗಾಗಿದೆ ಏನು ಕಂಪ್ಲೀಟ್ ಲೆವೆಲ್ ಗೈಸ್. ನೋಡ್ಬೋದು ಗೈಸ್, ಕಂಪ್ಲೀಟ್ ಮಾಡೋ ಸ್ಟೇಜಲ್ಲಿ ಇದ್ದೀವಿ. ಹಾಗೆ ಇವ್ರು ನೋಡ್ಬೋದು, ಇವರು ನಾನು ಸ್ಟಾರ್ಟ್ ಮಾಡ್ದಾಗಿಂದ ಎಂಡ್ ಆಗೋವರೆಗೂ ಜೊತೆಲಿದ್ದಾರೆ. ಆಯ್ತು ಬ್ರೋ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೆಂಡ್ ಎಫೆಕ್ಟ್ ಬ್ರೋ. ನೈಸ್ ಟು ಮೀಟ್ ಯು ಬ್ರೋ. ಗೈಸ್ ಫೈನಲಿ ಕಂಪ್ಲೀಟ್ ಮಾಡೋ ಲೆವೆಲ್ ಬಂದರು ಗೈಸ್. ನೋಡ್ತಾ ಇರ್ಬೋದು ರಾಜಗೋಪುರಂ. ಸಿಕ್ಕಾಪಟ್ಟೆ ಬಿಸ್ತು. ಜೊತೆಗೆ ಕಾಣೋವು ಹೇಗಿದೆ ಎಕ್ಸ್ಪೀರಿಯನ್ಸ್? ಗುಡ್ ಎಕ್ಸ್ಪೀರಿಯನ್ಸ್. As before,
I ask you first. Okay guys, ಇವರಂತೂ ನನ್ನ ಸ್ಟಾರ್ಟ್ ಮಾಡಿದಾಗಿಂದ 5 ಜನ ನನ್ನ ಜೊತೆಲೇ ಇದ್ರು, ಕಂಪ್ಲೀಟ್ ಮಾಡೋರ್ಗು ಜೊತೆಲೇ ಇದ್ದಾರೆ. ಸೊ ಅವರು ತೆಲುಗು, ನಾನು ಕನ್ನಡ, ಇರೋ ತಮಿಳ್ನಾಡಲ್ಲಿ. ಸೊ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಮಾಡಿಕೊಂಡು ಜೊತೆಲೇ ಇದ್ರು. ಯಾವಾಗ ಮಾಡ್ಬೇಕಿದ್ರೆ ಈ ಥರ ಗುಡ್ ಫ್ರೆಂಡ್ ತುಂಬ ಜನ ಸಿಗ್ತಾರೆ ನೋಡಿ ಫ್ರೆಂಡ್ಸ್. ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ನೀವು ಕಾಣ್ತಾ ಇದೆಯಲ್ಲ, ಇದೇ ರಾಜಗೋಪುರಂ. ಆಗಲೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ಈಗ ನೆಕ್ಸ್ಟು ದರ್ಶನಕ್ಕೆ ಹೋಗೋಣ. ದರ್ಶನದಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಈಗ ಟೈಮ್ ಬಂದು 2:05 ಆಗಿದೆ. 2 ಗಂಟೆ 5 ನಿಮಿಷ ಆಗಿದೆ. ನೋಡೋಣ ಎಷ್ಟು ಕಂಪ್ಲೀಟ್ ಆಗುತ್ತಂತ. ಅರುಣಾಚಲಂ ಬರೋಕ್ಕೆ ಎಷ್ಟು ಪೋಟಿ ಮಾಡಿ ಏನೇ ಮಾಡಿದ್ರು ಅರುಣಾಚಲಂ ಬರೋಕ್ಕಾಗದಂತೆ. ಶಿವ ಹಾಕ್ಕೊಂಡು ಕರ್ಸ್ಕೊಂಡ್ರೆ ಮಾತ್ರ ಬರೋಕ್ಕಾಗೋದಂತೆ. ಸೊ ಇವತ್ತು ನನ್ನ ಶಿವ ಕರ್ಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತೈತೆ. 40 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಒಂಥರ ಗುಡ್ ಫೀಲ್ ಗೈಸ್, ಸಿಕ್ಕಾತಿದೆ. ಈ ವಿಡಿಯೋ ಫೈನಲಿ ದೀಪ ತಗೊಂಡು ರಾಜಗೋಪುರಂ ಮಾತ್ರ ಅಂಟಿಸ್ಬಿಟ್ಟು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಹಚ್ಚಿದಲ್ಲಿ ಇಲ್ಲಿ ಬಂದು ದೀಪ ಹಚ್ಚಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ತುಂಬ ಕರ್ಕೊಂಡಿದ್ದಾನೆ. ಫೈನಲಿ ಗೈಸ್ ತುಂಬ ಖುಷಿ ಆಗ್ತೈತೆ. ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದ್ದೀನಿ. ನಷ್ಟ ಮಾಡಿಕೊಂಡು ನೆಕ್ಸ್ಟ್ ಬರೋಣ. ದರ್ಶನಾಲಯ ಎಷ್ಟು ಫ್ರೀ ದರ್ಶನಾಲಯ ಒಂದು ಮತ್ತೆ 50 ರೂಪೀಸ್ ಲೈನ್ ಒಂದು ಇರುತ್ತೆ. ನಾವು ಫ್ರೀ ದರ್ಶನಾಲಯಕ್ಕೆ ಹೋಗ್ತಿದ್ದೀವಿ. ಹೋಗ್ತಿರ್ಬೋದು. ದೇವಸ್ಥಾನ ಒಳಗಡೆ ಇದು. ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ. ನೋಡಿ ಕ್ಯೂ ಅಲ್ಲಿ ಇದ್ದೀನಿ. ಎಷ್ಟು ದೊಡ್ಡದಾಗಿದೆ. ಇವಾಗ ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಣ. ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಹೊರಟಿದ್ದೀನಿ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿರೋದು ಗೈಸ್. ಇವಾಗ ಹೋಗ್ತಾ ಇರೋದು. ನೀವು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಗೊತ್ತಿಲ್ಲ. ನೋಡೋಣ. ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಣ. ಓಂ ನಮಃ ಶಿವಾಯ. 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 ಈಗ ಒಳಗಡೆ ಈ ತರ ಕಾಣುತ್ತೆ.
ಗೊತ್ತಾ ಗೈಸ್, ನನ್ನ ಇಲ್ಲಿ ಮ್ಯಾನೇಜ್ಮೆಂಟ್ ಸರಿ. ಐ ಡೋಂಟ್ ಲೈಕ್ ಅರುಣಾಚಲ ಮ್ಯಾನೇಜ್ಮೆಂಟ್ ಗೈಸ್. ನೋಡಿ ಬಿಟ್ಟಿದ್ದಾರೆ ಜನರು, ಅಲ್ಲಿಂದ ನೋಡ್ಬೇಕಷ್ಟೇ. ಜನನ ಯಾವ ಥರ ಬಿಟ್ಟಿದ್ದಾರೆ ಅಂದರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಹಾಗೆ. ಸಾವಿರ ದೇವರುಗಳ ಪೂಜೆ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ನಾನು ಪೂಜೆ ಮಾಡ್ತಾ ಇರೋದೆ ಸಾವಿರ ದೇವರುಗಳ ಅಧಿಪತಿ. ಅಪ್ಪ ಮಾದೇಶ್ವರ. ಪೇಪರ್ ಇಲ್ಲ ಗೈಸ್, ಪೇಪರ್ ಮಾಡಿಕೊಂಡು ಅಷ್ಟೇ ದರ್ಶನ ಮುಗೀತು. ಟೈಮ್ ಒಂದು ಕರೆಕ್ಟಾಗಿ 6 ಗಂಟೆ ಆಗಿದೆ ನೋಡ್ರಿ. ಲಾಡು ಎಲ್ಲ ತಗೊಂಡು ಪ್ರಸಾದ ಎಲ್ಲ ತಗೊಂಡು ಇವಾಗ ಹೊರಟಿದ್ವಿ ಶಿವಾಜಿ ಬೆಳ್ಳಾಸ್ಪೇಟೆ ಮೇಲೆ. ನೋಡಿ ಜನ ಎಷ್ಟು ಜನ ಹೊರಗಡೆ ಹೋಗ್ತಾರೆ. ಫೈನಲಿ ಗೈಸ್ ಉಪವಾಸ ಇದ್ದು ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು 4 hours ಏನೋ ದರ್ಶನ ಮಾಡಿಕೊಂಡು ಬೆಳಗಿಂದ ಏನು ತಿಂದೆ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀನಿ. ಕಾಲಂತೂ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಸೊ ಅಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಹೇಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಮತ್ತೆ ಏನು ಬಾಯ್.